ನನ್ನನ್ನು ತಡೆಯುವ ನೀನ್ಯಾರೋ? ತಪ್ಪು ದಾರಿ ಇಳಿಯುತ್ತಿರುವ ನಿನ್ನನ್ನು ಎಚ್ಚರಿಸಲು ಬಂದ ವಾಣಿ. ಏನು? ತಪ್ಪು ದಾರಿ ಹಿಡಿಯಲು ಬಂದ, ಎಚ್ಚರಿಸಲು ಬಂದ ವಾಣಿ? ನೀ ವಾಣಿಯಾದರೇನು, ಪರಮಾತ್ಮನಾದರೇನು? ಶ್ರೀಮಂತಿಕೆಯ ಸಕ್ಕಿನಿಂದ ನನ್ನ ಕಣ್ಣಿಗೆ ಬಾರಿಸಿದ ಇವಳನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಇವಳ ಶೀಲಹರಣ ಆದಾಗಲೇ ಬರುತ್ತದೆ. ಈ ಸಮಾಜದ ಜನರು ನಿನ್ನನ್ನು ಈ ಕಲಿಯುಗದ ದೇವರೆಂದು ಪೂಜಿಸುತ್ತಿದ್ದಾರೆ. ಕೋಪದಲ್ಲಿ ಈ ಹೆಣ್ಣಿನ ಶೀಲ ಹಾಳು ಮಾಡಿ ಜನರಿಂದ ಕೆಟ್ಟ ನುಡಿ ತಂದುಕೊಳ್ಳಬೇಡ. 10 ಜನ ಗುರು ಹಿರಿಯರು ಮೆಚ್ಚುವಂತ ಸಮಾಜ ಸುಧಾರಕ ಕೆಲಸ ಮಾಡಿ ನಿಜವಾಗಿ ನೀನು ಹೆಣ್ಣು ಹುಲಿಗಳಲ್ಲಿ ಗಂಡು ಹುಲಿ. ನೀನು ದಿಲ್ಲಿ ಒಕ್ಕ ಪುಂಡ ಹುಲಿ ಎನಿಸಿಕೋ, ದಿಲ್ಲಿ ಒಕ್ಕ ಪುಂಡ ಹುಲಿ ಎನಿಸಿಕೋ. ನಾನು ದಿಲ್ಲಿ ಒಕ್ಕ ಪುಂಡ ಹುಲಿ ಆಗಲೇಬೇಕಾ? ಹೇ ಪರಮಾತ್ಮ, ಮಹಾಭಾರತದಲ್ಲಿ ಕರ್ಣನಿಗೆ ಪ್ರತ್ಯಕ್ಷ ಆಗಿರಬಹುದು, ಆದರೆ ಈ ಕಲಿಯುಗದಲ್ಲಿ ಕರ್ಣನಿಗೆ ಪರಮಾತ್ಮನ ಪ್ರತ್ಯಕ್ಷ. ಆಹಾ, ನಾನು ಧನ್ಯನಾದೆ ಪರಮಾತ್ಮ, ನಾನು ಧನ್ಯನಾದೆ. ಏ ಪರಮಾತ್ಮ, ನನಗೆ ಒಂದು ವಚನ ಕೊಡು. ಈ ಕರ್ಣನಿಗೆ, ಕಲಿಯುಗದಲ್ಲಿ ಜನಿಸಿದ ಕರ್ಣನಿಗೆ ಸಾವಿರಾರು ಬಂಧುಗಳು ಬಿದ್ದರು, ಈ ಕರ್ಣನಿಗೆ ಏನು ಆಗಬಾರದು? ದೇವಲೋಕದಿಂದ ಭೂಲೋಕಕ್ಕೆ ಬಂದಿದ್ದೆ, ಆದರೆ ನನಗೆ ಏನು ಆಗಬಾರದು. ನಾನು ಇವಳನ್ನು ಬಿಟ್ಟು ಬಿಡುತ್ತೇನೆ. ಪರಮಾತ್ಮ ಹೇಳು. ಆಯ್ತು, ನಿನ್ನಿಷ್ಟದಂತೆ. ಆದರೆ ಮುಂದೆ ನೀನು ಇಂಥ ನೀಚ ಕೆಲಸಕ್ಕೆ ಕೈ ಹಾಕಬಾರದು. ಓಕೆ ಪರಮಾತ್ಮ, ಹಾ ಹಾ, ನಾನು ಧನ್ಯನಾಗಿ. ಹಿಂದಿನಿಂದ ನಾನು ದಿಲ್ಲಿ ಒಕ್ಕ ಪುಂಡವಲ್ಲಿ ಆಗಲ್ಲ. ಶೀಲ ಕೆಡಿಸ್ತೀನಿ ಅಂತ ಎಳೆದುಕೊಂಡು ಹೋಗುವಾಗ ನನ್ನ ಸುಮ್ಮನೆ ಬಿಟ್ಟಿಯಲ್ಲ, ಯಾಕೆ? ಭಯನ ನನ್ನ ಹೆಸರು ಕೇಳಿ ನಡುಕು ಬಂದಂತಾಯ್ತ. ಏನು ಧೈರ್ಯ? ಧೈರ್ಯ ಹಧೈರ್ಯದ ಬಗ್ಗೆ ಈ ಕರ್ಣನ ಮುಂದೆ ಮಾತನಾಡಬೇಡ. ಈ ಟೈಗರ್ ಕರ್ಣ ಗುಡುಗು ಹೊಡೆಯುತ್ತಾ, ಗರ್ಜಿಸುತ್ತಾ, ಎತ್ತರದ ಯಾರು ಇವನು? ಗಂಡು ಹುಲಿಗಳ ಗಂಡ. ಗಂಡು ಹುಲಿಗಳ ಶಿಖರದ ಮೇಲೆ ಕುಳಿತು ಎತ್ತರದೆ ಆರಿ ಬರುವ ಗಂಡು ಹುಲಿಗಳ ಗಂಡ. ಲುಕ್, ಇಂದು ನಿನ್ನ ಟೈಮ್ ಸರಿ ಇದೆ, ನಿನ್ನನ್ನು ಬಿಡ್ತಾ ಇದ್ದೇನೆ. ನಾನು ಇಂದಿನಿಂದ ದಿಲ್ಲಿ ಒಕ್ಕ ಪುಂಡುವುದಿ ಆಗಲೇಬೇಕು. ಅತ್ತಾತ ಕೆರಳಿದ ಕರ್ಣಾರ್ಜುನ, ಸೌದತ್ತಿ ಬರದಿರುವ ರಜಟ, ಶ್ರೀಮಂತಿಕೆಯ ಸೊಕ್ಕನ್ನು ಬಿಟ್ಟು ಇಲ್ಲಿಂದ ತೆಕ್ಕಿ ಬೆಕ್ಕಿ ನಡೆಯುವುದು ಅನ್ಕೊಂಡು ಕಲಿತುಕೋ. ಹೌದು, ಇವನು ಹೇಳಿದಂತೆ ನಾವು ಬಡವರಿಗೆ ಬಡವೆಯಾಗಿ ತಗ್ಗಿ ಬಗ್ಗಿ ನಡೆಯಲೇಬೇಕು. ಹೌದು, ಇಂದಿನಿಂದ ನಾನು ಕೂಡ ತಗ್ಗಿ ಬಗ್ಗಿ ನಡೆಯಲೇಬೇಕು.
ನಮ್ಮ ಭೂಮಿಗೆ ಮಸ್ತನ ಪಿಕ್ಕ ನಿನ್ನ ನೋಡಿ ಹಾಗೇನ ಸುತ್ತ ನಮ್ಮ ಭೂಮಿಗೆ ಮಸ್ತನ ಪಿಕ್ಕ ನಿನ್ನ ನೋಡಿ ಹಾಗೇನ ಸುತ್ತ ನಮ್ಮೂರ ಕಾಂತ ಮಾಡಿದೆಲ್ಲ ಮನಸ್ಸಿಗೆ ಕಾಂತ ದಾಟು ಕಟ್ಟಿ ನಮ್ಮೂರ ಕಾಂತ ಮಾಡಿದೆಲ್ಲ ಮನಸ್ಸಿಗೆ ಕಾಂತ ಹಗಲು ರಾತ್ರಿ ಭತ್ತದ ನಗರಿ ಬಾದ್ರದಿನ್ನಿ ಹುಡುಗಿ ನನ್ನೂರ ಭತ್ತದ ನಗರಿ ಬಾದ್ರದಿನ್ನಿ ಹುಡುಗಿ ನನ್ನೂರ ಅಪ್ಪು ತರಕಾರಿ ಗಿಚ್ಚಕ್ಕೊಂಡೆ ತಾನು ಬರ ಮಂಡ್ಯಾಗ ನೋಡ್ಬೇಡ ಇಣಕಿ ಕಿಂಗ್ಯಾಗ ಕಿಂಡಿ ಕಿಂಡಿ ಕಣಕನ ಕಿಂಡಿವು ಎಸ್ ಕಿಂಡಿವು ಅದರ ಒಂದ ಕಿಂಡಿ 20 ಕಿಂಡಿ ಹೇಳಿದಪ್ಪ ಸಾಕು ಬಿಡಿಯಪ್ಪ ಸಿಗರೇಟ್ ಸೇತಿದ್ದಿ ಸೇರಿಟ್ಟು ಕುಡಿದಿ ಅದು ನನಗೆ ಗೊತ್ತಿತ್ತು ನಗೂರಾಗ ಕಡದ
ನೋಡಂಗ ಗೆಳತಿ ನನಗೀಗ ಓಡೋಂಗ. ಹಾ, ಮುಂದೆ. ಮಾಡ್ತಾ ಒಲೆ ಮುಗಿತಾ ಇಲ್ಲಿಂದ? ಅವ ಬರ್ತಾನೆ, ಅವನು ಅರ್ಥ ಮಾಡ್ತಾನೆ ಅವಸ್ಥಾನೆ. ಹುರುಪು ಇವ್ ಬರ್ತಾನ, ಇವನು ಹಣ ಇವ್ನು ಬೈಕೊಳ್ಳೆ ಒಬ್ಬಕಿನ್ನ ನಿನ್ನ ನಾ ಒಳ ಬಂದೆಪ್ಪ ಇಲ್ಲಂತಿಲ್ಲ ನಾ ಹಾಕ್ತೀನಿ ಕೇಳಮ್ಮ. ಈಗ ರೊಚ್ಚಿಗೆ ಹೇಳಿ ಉರ್ಪಿನ ಬರ್ಬೇಕು ನೀವು. ಏನ್ ಅದನ್ನ ಒಳ ಯಾವ ಹೇಳ್ಬೇಕ? ನೀ ಚಾಲ ಮಾಡಿ ಸಾಲ ಮಾಡ ಅಂತ ಹೇಳಿ ನಾನು ಅವು ಹೆಂಗ್ ಇವ್ ಹೇಳ್ಬೇಕು ಹೊಳ್ಳ ಮಳೆ ರೊಚ್ಚಿಗೆ ಹಾಕ್ತೀನಿ. ನೀವು ರೊಚ್ಚಿಗೆ ಇನ್ನೊಂದು ಹಾಡ್ಬೇಕು. ಮೇ ಡ್ರೈವರ ಬರಗಂಡ ಬಂದರಿ ಹೋಗಬೇಡ ಸುಂದರಿ ನಾನು ಬಂದರಿ ನಾನು ಬಂದರಿ ಬರಗಂಡ ಬಂದರಿ ಹೋಗಬೇಡ ಸುಂದರಿ ನಾನು ಬಂದರಿ ನಾನು ಕಣ್ಣಾಗ ಕಣ್ ಹೊಡೆದ ಕರಿಯಂ ಮನಗುಡಿ ಮುಂದೆ ಮಾಡಿ ಹಳ್ಳಿ ಬೇಬರ್ಸಿಗಳು ಅಲ್ರಿ. ಹಾಗಾದ್ರೆ ಎಲ್ಲರೂ ಬರ್ತಾರ ಸಿಂಗಾರಿ ಅಂತಿದ್ದು ಸಿಂಗಾರಿ ಅಕ್ಕ ನೀನು ಹಾಲು ಬಾಳ ಬಂದಾಗಿರ್ತಾವ ಒಟ್ಟ ನೀರಂಗಿಲ್ಲ ಹಂಗ ಹಿಂಗ ಅಂತ ಹೇಳ್ತಾರೆ. ನೋಡಿ ಪಿಂಡ್ರ ಮಾತ್ರ ಮಕ್ಕಳು ಮಳ್ಳಿನ ಮಳ್ಳಾಗಿ ನಾನು ಹಾಲು ಉದ್ರ ಕೊಡ್ತೀನಿ. ರೊಕ್ಕ ಕೊಡ್ಬೇಕಿಲ್ರಿ, ಒಟ್ಟ ರೊಕ್ಕ ಕೊಡಂಗಿಲ್ಲ ನೋಡ್ರಿ. ನೀನು ಮುಂದೆ ಯಾವನಾರ ಉದ್ರಿ ಕೇಳಿ ಅಲ್ಲೇ ಅವ್ರ ನಾರ್ ಕಿತ್ತಂಗ್ ಬಿಡ್ತೀನಿ ಹಂಗ ನಾಯಿಸಲ್ಲ. ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನಾಗ ಕಂಟ್ರಿ ಸರಾಯಿ ಕುಡಿದು 80 ವರ್ಷದ ಮುದುಕಿರು ಸತ್ತು ಬದುಕಿದ್ದಾರೆ. ರಾಯಚೂರು ಜಿಲ್ಲಾ ಸಿರುವಾರ್ ತಾಲೂಕಿನಲ್ಲಿ 8 ವರ್ಷದ ಹುಡುಗನ ಮೇಲೆ 80 ವರ್ಷದ ಮುದುಕಿ ಬಲಾತ್ಕಾರ. ಏನ್ ಕಾಲ ಬಂತ್ರಿ ಅಪ್ಪ ಅವನವನ. ಆ ಮುದುಕಿಯರ ಎಷ್ಟು ಅರೆ ಬಂದಿರ್ಬೇಕಂತೀನಿ. ಇರುವಿ ಮತ್ತು ಲಾರಿ ನಡುವೆ ಡಿಕ್ಕಿ 3 ಜನ ಸಾವು. ಯಪ್ಪೋ ಹೇಳ ಬೇಡ ಸಮಾಧಾನ ಇರು. ಅಲ್ಲ ನಾವ್ ಏನ್ ಜೊತೆ ಮಾಡ್ರ ಇವ್ರನ್ನ ಸತ್ತು ಮಾಡ್ಕೊಂಡು ನಂದೈತಿ. ನಾವ್ ಯಾವಾಗ ಬರ್ತಾರ ಹೆಂಗ್ ಬದಲಾಗ ಅವ್ರ ಜೊತೆ ಎಡಕ್ ಮುರಿತು ಯಪ್ಪೋ ಎಡಕ್ ಮುರಿತು. ಯಾವಳೆ ಮೂಡ್ತಾರ ಹಳೆ ಮೂಡ್ತಾರ ಅಲ್ಲಿ ಪೇಪರ್ ನೆವ ಮಾಡಿ ನಮ್ಮ ಹುಡುಗಿಯರ ಬಂದು ಡಿಕ್ಕಿ ಹೊಡಿತಾಳ. ಅಲ್ಲಿ ಒಂದ ತಾಲೂಕು
ಆಳೋ ಹೆಂಗಸರಿಗೆ ಅರೆ ಯಾಕರೆ ಬರ್ತೈತಂತೀನಿ ಯಾಕ ನಮ್ಮಂತ ಚಿಗುರು ಮೀಸಿ ಎಳೆ ಹುಡುಗರು ಕಂಡ್ರ ಅಯ್ಯೋ ನಾನು ಅವ್ರಿಗೇನು ಕಣ್ಣ ನಾಲ್ಕವೇನ ನಾಲ್ಕ ನಮ್ಮಂತ ಎದುರಿಗೆ ಬಂದ್ರ ದಡ ಅಂತ ಆಯ್ತಾವ ಏ ಬಾಯ್ ಕುಂದ್ರ ಬಾಯ್ ಇನ್ನ ಏನ್ ನಡೆದೈತಿ? ಸ್ವಲ್ಪ ರಚನೆ ನೀ ಬರೋ ನಾನು ನೋಡಿದೆ ಯಾಕೆ ಕೇಳಕತ್ತಿ ಅಲ್ಲ ಹುಡುಗ ನಾ ಪೇಪರ್ ಓದ್ಕೊಂತ ಬರೋದು ನೀನ್ ನೋಡಿದ್ದೇನಿಲ್ಲ ನೋಡಿ ಯಾಕ ನೋಡಿದಿ ಅಂದಿಂದ ಬೇಕಂತ ನೀನ ನನಗ್ ಬಂದಾದ ಮತ್ತ ನನಗ ಬಾಯಿಗೆ ಬಂದಂಗ ಮಾತಾಡ್ತೇವ ಎಷ್ಟರ ದಿಮಾಕ್ ದೌಲತ್ ಅಂತೀನಿ ನಿನಗ ನೀನಾರ ಏನ್ ಮಾಡಿಗ ಹಾ ನಿನ್ನ ಅರೆ ಮಾಡ್ತೈತಿ ಯಾಕ ರಾಮಲ್ಲ ರಾಮಲ್ಲ ಏನನಿ ಅಂದಿದ್ದ ನಿಮ್ ಊರ ನಮಗಿಟ್ಟು ತೋರಿಸ್ರ ಅಂದೆ ಯಾಕ ನಾನು ಊರಿನ ಮೇಲೆ ಯಾಕೆ ತೋರಿಸ್ಬೇಕು ನಾನು ಈ ಊರಿಗೆ ನಾನು ಹೊಸಬ ಈ ಊರಿಗೆ ನಾನು ಹೊಸಬ ನನ್ನ ಮಿಠಾಯಿ ಈ ಊರಾಗ ವ್ಯಾಪಾರ ಆಗೋದಿಲ್ಲ ನೋಡು ಅದಕ್ಕ ನಿಮ್ಮೂರಾಗ ವ್ಯಾಪಾರ ಮಾಡ್ತೀನಿ ನಿಮ್ದು ಹಿಂಗಂದ್ರೆ ಹಾ ಆತು ಬಿಡ್ರಿ ಮಿಠಾಯಿ ಡಬ್ಬಿ ಅವ್ರ ನಿಮಗ ನಮ್ಮೂರ್ ಯಾಕ ನಮ್ಮೂರ್ ಪಕ್ಕದ ದೊಡ್ಡ ಊರೈತಿ ನಡಿ ನಿಮಗ ಅದ ದೊಡ್ಡವ್ರು ಬ್ಯಾಡ್ರಿ ಬಾಯರ ಯಾಕಂದ್ರ ಮಿಠಾಯಿ ಮಾರುವಾಗ ನಾನು ಒಬ್ಬ ಅದಕ್ಕ ನಮ್ಮ ಸಣ್ಣ ಊರ ಸಾಕ ಅಲ್ಲೇ ಮಾಡಿಬಿಡ್ತೀನಿ ಅಂದ್ರೆ ನಿಮ್ ಸಾಂದಾಗ ಆಗುತ್ತೆ ಅನ್ನಂಗ ಆತು ಊರು 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 ಆತು ಬಿಡ್ರಿ ಮಿಠಾಯಿ ಡಬ್ಬಿ ಅವ್ರ ಯಾಕೆ ಚಿಂತೆ ಮಾಡ್ತೀರಿ ತೋರಿಸ್ತೀನಿ ಬರ್ರಿ ನಿಂದ್ರಿ ಸ್ವಲ್ಪ ನಿಂದ್ರಿ ಮೇಡಮ್ ಯಾಕ ಊರಿಗೆ ಆಮೇಲೆ ಹೋದ್ರಾತ ಮಿಠಾಯಿ ಮಾರಿ ನಮಗೂ ಬಾಳ ಬೇಜಾರಾಗೈತಿ ಅದಕ್ಕ ಒಂದು ಒಗಿರಲ್ಲ ಯಾಕಲ್ಲ ಹಾಲು ಊರ್ ಹಾಲು ಯಾಕ ಏನಂತಿನ ಮೈ ನನ್ನ ಮೈ ನಿನ್ನ ಮೈ ನಿನ್ನ ಕೂಡ ಕೂಡ ನಮ್ಮೂರ ಅಳದ ಕುಂತು ಗಚ್ಚ ಗಚ್ಚ ಅಂತ ತಿಕ್ಕಿಸ್ಕೋಬೇಕನ್ನಕತ್ತೈತಿ ತಿಕ್ತಿಯನ ನನ್ನ ಕೊಯ್ನೂರ್ ವಜ್ರ ಮಾಮ ಈ ಸಣ್ಣ ತಿಂಡಿ ಬೆಳಕಪ್ಪನ ಯಾಕೆ ಹೇಳು ಟೈಮ್ ಮತ್ತೆ ಈಗ ಟೈಮ್ ಮತ್ತೆಲ್ಲ ಅವ್ರು ತಿಕ್ಕಿರ್ತಾವು ನೀವು ಏನು ಗಟ್ಟಿಬಿದ್ದನ್ರಿ ನನಗ ಅಲ್ಲಿ ನಾರಾಗಳು ಹುಡುಗರ ದೇವ್ರ ಬಂತಾರ ಹೊತ್ತು ಬೇರೆ ಮುಳುಗೈತಿ ನೀ ಏನು ಮಾಡ್ಲಿ ಯಾಕ ಒಂದಾಕ ಒಂದ ಪದ ಅಂದ್ರು ನಂದೇನು ಗಂಟು ಹಾಕ್ತಿಲ್ಲ ಅರಸಿನ ಖುಷಿಯಾಗಿದ್ದಿಲ್ಲ ಯಾಕ್ರಿ ಲೇಡಿ ಬಾಯ್ ಏನ ವಿಚಾರ ಮಾಡಕತ್ತಿರಲ್ಲ ಏನು ಇಲ್ಲಿ ಹಂಗಂದ್ರ ಹೋಗಿ ಒಂದು ದಡಕನ ಏನು ಗಿಚ್ಚಿಗಿಲಿಗಿಲಿ ಹಾ ಹೌದಾ ದೋಸ್ತ ಒಗ್ಯೋಣಂತ ದೋಸ್ತ ಕಟ್ಟುಗುಟ್ಟು ತಿಂದ್ರ ಸಪ್ಪಳಾಗಿರ್ಬಾರ್ದು ಕಟ್ಟುಗುಟ್ಟು ತಿಂದ್ರ ಸಪ್ಪಳಾಗಿರ್ಬಾರ್ದು ಲವ್ ಮಾಡಿದ್ರ ನೀವು ಮಕ್ಕಳು ಅಲ್ಲಿ ನೀವು ಅಣ್ತಂಬ್ರಂಗೆ ಎಲ್ಲ ಅಣ್ತಂಬ್ರಂಗೆ ನೀವು ಮಕ್ಕಳು ಮಾಡೋದು ಚಾಲ ಮಾಡ ಮಾಡೋಣ ಪೈಲಿ Tomorrow
ನಿಂದೇನು ಮುತ್ತು ಕೊಡಲು ಯಾವಾಗ ಮನಸಾತು ನಿನ್ನ ಮ್ಯಾಗ
ಹೋಗ್ಲಾ ಮನೆಗೆ? ಚಾ ತಂದ್ಕೊಡ್ರಿ ಅವ್ರು. ಬರ್ಲಿ. ಹೊಕ್ಕದ ಬೈಕೊತ್ತು. ಇರುವಿ ಮತ್ತು ಲಾರಿ ನಡುವೆ ಡಿಕ್ಕಿ 3 ಜನ ಸಾವು. ಯಪ್ಪೋ ಎಡಕ್ ಮುರಿತು, ಎಡಕ್ ಮುರಿತು. ನಂದ್ರ ಹೇಳ ಬ್ಯಾಡ ಸಮಾಧಾನ ಇರು. ಅಲ್ಲ ನಾವ್ ಏನ್ ಜೊತೆ ಮಾಡ್ರ ನಾನು ಇವ್ರನ್ನ ಸತ್ತ ಮಾಡ್ಕೊಂಡು ನಂದೈತಿ. ನಾವು ಯಾವಾಗ ಬರ್ತಾರ ಹೆಂಗ್ ಬದಲ ಅವ್ರ ಜೊತೆ ಎಡಕ್ ಮುರಿತು, ಯಪ್ಪೋ ಎಡಕ್ ಮುರಿತು. ಹಳೆ ಮೂಡ್ತಾರೆ ಅಲ್ಲಿ ಪೇಪರ್ ಯಾವ ಮಾಡಿ ನಮ್ಮ ಹುಡುಗರ ಬಂದು ಡಿಕ್ಕಿ ಹೊಡಿತಾಳ. ಅಲ್ಲಿ ಒಂದ ತಾಲೂಕು ಪೇಪರ್ ಹೊದಿದ್ರೆ ನಿಮ್ಮ ಅಪ್ಪ ನಡಿ ಗಂಟ ಈ ಆಳ ಹೆಂಗಸರಿಗೆ ಅರೆ ಯಾಕೆ ಬರ್ತೈತೆ ಅಂತೀನಿ. ನಮ್ಮಂತ ಚಿಗುರು ಮೀಸಿ ಎಳೆ ಹುಡುಗರು ಕಂಡ್ರ ಅವ್ರಿಗೇನು ಕಣ್ಣ 4 ಕವೇನ 4 ನಮ್ಮಂತ ಎದುರಿಗೆ ಬಂದ್ರ ದಡ ಅಂತ ಆಯ್ತಾವ. ಏ ನೀ ಬರೋ ನಾನು ನೋಡಿದೆ ಯಾಕೆ ಕೇಳಕತ್ತಿ? ಅಲ್ಲ ಹುಡುಗ ನಾ ಪೇಪರ್ ಓದ್ಕೊಂಡ್ ಬರೋದು ನೀನ್ ನೋಡಿದ್ದೇನಿಲ್ಲ. ನೋಡಿದಿ ಅಂದಿಂದ ಬೇಕಂತ ನೀನ ನನಗ್ ಬಂದಾದ ಮತ್ತ ನನಗ ಬಾಯಿಗೆ ಬಂದಂಗ ಮಾತಾಡ್ತೇದ. ಎಷ್ಟರ ದಿಮಾಕ್ ದೌಲತ್ ಅಂತೀನಿ ನಿನಗ. ನೀನಾರ ಏನ್ ಮಾಡಿಗ ನಿನ್ನ ಅರೆ ಮಾಡ್ತೈತಿ. ನಿಮ್ಮೂರ ನಮಗಿಟ್ಟು ತೋರಿಸ್ರ ಅಂದೆ. ಈ ಊರಿಗೆ ನಾನು ಹೊಸಬ. ಈ ಊರಿಗೆ ನಾನು ಹೊಸಬ. ನನ್ನ ಮಿಠಾಯಿ ಈ ಊರಾಗ ವ್ಯಾಪಾರ ಆಗೋದಿಲ್ಲ ನೋಡು. ಅದಕ್ಕ ನಿಮ್ಮೂರಾಗ ವ್ಯಾಪಾರ ಮಾಡ್ತೀನಿ. ನಿಮಗ ನಮ್ಮೂರ್ ಯಾಕ ನಮ್ಮೂರ್ ಪಕ್ಕದ ಊರೈತಿ ನಿಮಗ ದೊಡ್ಡೂರು ಬ್ಯಾಡ್ರಿ ಬಾಯರ. ಯಾಕಂದ್ರ ಮಿಠಾಯಿ ಮಾರುವಾಗ ನಾನು ಒಬ್ಬ. ಅದಕ್ಕ ನಮ್ಮ ಸಣ್ಣ ಊರ ಸಾಕು ಅಲ್ಲೇ ಮಾಡಿಬಿಡ್ತೀನಿ. ಅಂದ್ರೆ ನಿಮ್ಮ ಸಣ್ಣಗ ಆಗುತ್ತೆ ಅನ್ನಂಗ ಆತು. ಊರು ಆತು ಬಿಡ್ರಿ ಮಿಠಾಯಿ ಡಬ್ಬಿ ಅವ್ರೆ. ಯಾಕೆ ಚಿಂತೆ ಮಾಡ್ತೀರಿ? ಸ್ವಲ್ಪ ನಿಂದ್ರಿ ಮೇಡಮ್. ಊರಿಗೆ ಆಮೇಲೆ ಹೋದ್ರಾತ. ಮಿಠಾಯಿ ಮಾರಿ ನಮಗೂ ಬಾಳ ಬೇಜಾರಾಗೈತಿ. ಅದಕ್ಕ ಒಂದು ಒಗದರ ಒಗಿರಲ್ಲ. ಯಾಕಲ್ಲ ಹಾಲು ಊರ್ ಹಾಲು ಯಾಕ ಏನಂತ ನನ್ನ ಮೈ ನಿನ್ನ ಕೂಡ ನಮ್ಮೂರ ಅಳದ ಕುಂತು ಗಚ್ಚ ಅಂತ ತಿಕ್ಕಿಸ್ಕೋಬೇಕನ್ನಕತ್ತೈತಿ. ಚೆಟ್ಟಿನ ನನ್ನ ಕೊಯ್ನೂರ್ ವಜ್ರ. ಮಾಮ ಈ ಸಣ್ಣ ತಿಂಡಿ ಬೆಳಕ ಯಾಕೆ ಟೈಮ್ ಮತ್ತೆ ಈಗ ಟೈಮ್ ಮತ್ತೆಲ್ಲ ಅವ್ರು ತಿಂದಿರ್ತಾವು. ನೀವು ಏನ್ ಗಟ್ಟಿರ್ತಾನ್ರಿ ನನಗ ಹುಡುಗರ ದೇವರ ಬಂತಾರ ಹೊತ್ತು ಬೇರೆ ಮುಳುಗೈತಿ. ನೀ ಏನು ಮಾಡ್ಲಿ ಯಾಕ ಒಂದಾಕ ಒಂದ ಪದ ಅಂಬುದು ನಂದೇನು ಹಾಕ್ತಿಲ್ಲ. ಅರಸಿನ ಖುಷಿಯಾಗಿದ್ದಿಲ್ಲ. ಯಾಕ್ರಿ ಲೇಡಿ ಬಾಯ್ ಏನೋ ವಿಚಾರ ಮಾಡಕತ್ತಿರಲ್ಲ. ಹಂಗಂದ್ರ ಹೋಗಿ ಒಂದು ಬೆಳಕಿನ ಗಿಚ್ಚಿಗಿಲಿಗಿಲಿ ಹೌದಾ ದೋಸ್ತ ಹೋಗ್ಯವನಂತ ದೋಸ್ತ ಕಟ್ಟು ಬಿಟ್ಟು ತಿಂದ್ರ ಸಪ್ಪಾಗಿರ್ಬಾರ್ದು.
ಕಟ್ಟೆ ರೊಟ್ಟಿಂದ್ರ ಸಪ್ಪಳಾಗಿರ್ಬಾರ್ದು ಲವ್ ಮಾಡಿದ್ರ ಇವೇ ನೀವು ಮಕ್ಕಳು ಅಲ್ಲಿ ನೀವು ಅಣ್ತಂಬ್ರಂಗೆ ಎಲ್ಲ ಅಣ್ತಂಬ್ರಂಗೆ ನೀವು ಮಕ್ಕಳು ಮಾಡೋದು ಚಾಲ ಮಾಡ ಮುತ್ತು ಕೊಡಲು ಯಾವಾಗ ಮನಸಾತು ನಿನ್ನ ಮ್ಯಾಗ ಗಂಡ ಮಾಡಿ
ಹೋಗ್ಲಾ ಮನೆಗೆ? ಚಾ ತಂದ್ಕೊಡ್ರಿ ಅವ್ರು. ಬರ್ಲಿ. ಹೊಕ್ಕದ ಬೈಕೊತ್ತು. ಅಣ್ಣ ನಿನ್ನ ಆಸೆಯಂತೆ ನಾನು BCom ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ. ತೆಗೆದುಕೊಳ್ಳೋಣ, ಸ್ವೀಟ್ಸ್ ತೆಗೆದುಕೋ. ರಾಜು ಈಗ ಬಂದೇನಪ್ಪ. ಆಶೀರ್ವಾದ ಮಾಡೋಣ. ರಾಜು ಏನಪ್ಪ ಚೆನ್ನಾಗಿದ್ಯಾ? ಈಗ ಬಂದಿದ್ಯಾ? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಆಶೀರ್ವಾದ ಮಾಡೋ ಅತ್ತಿಗೆ. ಇದನ್ನ ಆ ತಂದೆ ಬಸವೇಶ್ವರನ್ನ ನಾನು ಯಾವಾಗಲೂ ಹೀಗೆ ಬೇಡ್ಕೊತೀನಿ. ತೆಗೆದುಕೋ ಅತ್ತಿಗೆ, ಸ್ವೀಟ್ಸ್ ತೆಗೆದುಕೋ. ಅಣ್ಣ ತಮ್ಮನ ಕೂಗು ಕೇಳಿದರೆ ಸಾಕು ಓಡಿ ಬಂದು ಅಪ್ಪಿಕೊಳ್ಳುವ ನನ್ನ ಅಣ್ಣ ಅರ್ಜುನ ಇಲ್ಲ ಮನೆಯಲ್ಲಿ. ಅರ್ಜುನ ಈಗ ತೋಟಕ್ಕೆ ಹೋಗಿರುವನು. ಇನ್ನು ಇಷ್ಟೋದರೊಳಗೆ ಬಂದರೆ ಬರಬಹುದು. ಹಾಗೂ ನೋಡಲ್ಲಿ ನೆನಸೋಷ್ಟರೊಳಗಾಗಿ ಬಂದೇ ಬಿಟ್ಟ. ಓ ತಮ್ಮ ರಾಜು, ತಮ್ಮ ಊರಿನಿಂದ ಯಾವಾಗ ಬಂದಿ? ಬಂದು ಕೆಲವೇ ಸಮಯ ಆಯ್ತಣ್ಣ. ತೆಗೆದುಕೊಳ್ಳೋಣ ಸ್ವೀಟ್. ಈ ಅರ್ಜುನನ ತಮ್ಮ ರಾಜು ಪಾಸ್ ಆಗಿದ್ದಾನಂತೆ. ನನ್ನ ತಮ್ಮ ರಾಜು ಪಾಸ್ ಆಗಿದ್ದಾನಂತೆ. ಅತ್ತಿಗೆ ದೇವರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗಿರಿ. ಓ ತಮ್ಮ ರಾಜು, ನೀನು ದೇವರಿಗೆ ಹೋಗಿ ನಮಸ್ಕರಿಸಿ ಬಾ. ಅಣ್ಣ ದೇವರಂತ ಅಣ್ಣ ಅತ್ತಿಗೆ ಇಲ್ಲಿರುವಾಗ ಅವರಿಗೆ ನಮಸ್ಕರಿಸಿ ನಂತರ ದೇವರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಗಂಧದ ಕಡ್ಡಿ ಬೆಳಗಿ ಬಂದರಾಯ್ತು. ರಾಜು, ದೇವರಿಗೆಲ್ಲ ಹಾಗೆ ಹಗುರವಾಗಿ ಮಾತನಾಡಬಾರದಪ್ಪ. ಮತ್ತೇನಣ್ಣ, ಹಗಲು ಇರುಳು ಭೂಮಿಯಲ್ಲಿ ಬೆವರು ಸುರಿಸಿ ದುಡಿದು ಮತ್ತೊಬ್ಬರ ಕೈಕಾಲು ಹಿಡಿದು ಸಾಲ ಮಾಡಿ ಈ ನಿನ್ನ ತಮ್ಮನನ್ನ ಇಲ್ಲಿಯವರೆಗೆ ಓದಿಸಿದ್ದೀರಿ ಅಂದ ಮೇಲೆ ನೀರಣ್ಣನನ್ನ ಪ್ರತ್ಯಕ್ಷ ದೇವರು. ಹುಚ್ಚಪ್ಪ, ನರಕುಲದ ಮಾನವನೆಂದಾದರೂ ದೇವನಾಗಬಲ್ಲನೆ. ದೇವರು ದೇವರೇ, ಮಾನವ ಮಾನವನೇ. ಮೊದಲೇ ನಾನು ತಂದೆ ತಾಯಿಯನ್ನು ಕಳೆದುಕೊಂಡ ತಪ್ಪಲಿ. ಅಂಥದರಲ್ಲಿ ತಂದೆ ಇಲ್ಲದಾಗೆ ನಿನ್ನನ್ನು ಓದಿಸಿ ಬೆಳೆಸಿದ್ದೇನೆ. ಅದು ಅಲ್ಲದೆ ನಿನ್ನನ್ನು ಪೋಷಣೆ ಮಾಡಬೇಕಾಗಿದ್ದು ನನ್ನ ದಯೆ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಅಷ್ಟೇ. ಓ ತಮ್ಮ ರಾಜು, ನೀನು ಎಲ್ಲಿಯಾದರೂ ಒಂದು ನೌಕರಿ ಹುಡುಕಿbi. ಇಲ್ಲಣ್ಣ, ನಾನು ನೌಕರಿ ಹುಡುಕುವುದಿಲ್ಲ, ನಾನು ನೌಕರಿ ಮಾಡುವುದಿಲ್ಲಣ್ಣ. ಏಕೆ ರಾಜು, ನಿನಗೆ ಏನಾಗಿದೆ? ಹೌದಣ್ಣ, ನಾನು ನೌಕರಿ ಹುಡುಕಿಕೊಂಡು ನೌಕರಿಗೆ ಹೋದರೆ ನಿಮ್ಮ ಜೊತೆ ಹೊಲದಲ್ಲಿ ದುಡಿಯುವವರ್ಯಾರು? ನಿಮ್ಮೊಂದಿಗಿದ್ದು ನಾನು ಹೊಲ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ಅದು ಅಲ್ಲದೆ ನಮ್ಮಂತ ಕಡು ಬಡವರಿಗೆ ನೌಕರಿ ಅನ್ನೋದು ಕನಸಿನ ಮಾತಣ್ಣ, ಕನಸಿನ ಮಾತು. ನೋಡಪ್ಪ ರಾಜು, ಬಡವರಾಗಲಿ ಶ್ರೀಮಂತರಾಗಲಿ ನಿನ್ನ ದೈವದಲ್ಲಿ ನೌಕರಿ ಬರಬೇಕು ಅಂತ ಅನ್ನೋದಿದ್ರೆ ಅದು ಬಂದೇ ಬರುತ್ತೆ. ನೀನು ಮಾತ್ರ ನಿನ್ನ ಪ್ರಯತ್ನವನ್ನು ನಿಲ್ಲಿಸಬೇಡಪ್ಪ, ನಿಲ್ಲಿಸಬೇಡ. ಅತ್ತಿಗೆ, ನನ್ನನ್ನು ಓದಿಸುವ ಸಲುವಾಗಿ ಅಣ್ಣ ಮಾಡಿದ ಸಾಲವೇ ಇನ್ನೂ ತೀರಿಲ್ಲಮ್ಮ. ಅಂದ ಮೇಲೆ ನೌಕರಿಗೆ ಹಣ ಎಲ್ಲಿಂದ ತರಬೇಕಮ್ಮ, ಎಲ್ಲಿಂದ ತರಬೇಕು? ಅದಕ್ಕೇಕೆ ಚಿಂತಿಸುತ್ತಿರೋ ರಾಜು? ಕಲ್ಲು ಬಂಡೆಯಂತೆ ನಿನ್ನ ಅರ್ಜುನನು ಜೀವಂತ ಇರುವಾಗ ನಿನಗೇಕೆ ಹಣದ ಚಿಂತೆ? ನಿನ್ನ ನೌಕರಿಗಾಗಿ ನನ್ನನ್ನು ನಾನು ಮಾರಿಕೊಂಡರೂ ಚಿಂತೆಯಿಲ್ಲ. ನಿನಗೆ ನೌಕರಿಗೆ ಹಣ ತಂದು ಕೊಡ್ತೀನಿ. ಒಟ್ಟಿನಲ್ಲಿ ನೀನೊಬ್ಬ ಅಧಿಕಾರಿ ಆಗಬೇಕೆಂಬುದೇ ನಿನ್ನ ಅಣ್ಣನ ಆಸೆ. ಅಣ್ಣ, ನನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ನೋಡಿದರೆ ಆ ಸೂರ್ಯಚಂದ್ರರೇ ನಾಚಬೇಕು. ನೀವು ಇಷ್ಟು ಬೆಂಬಲ ಕೊಡ್ತೀರಿ ಅಂದಾಗ ನಾನು ನಿಮ್ಮ ಇಚ್ಛೆಯಂತೆ ನೌಕರಿಗೆ ಪ್ರಯತ್ನ ಮಾಡುತ್ತೇನೆ. ಮಾತಾಡಿದ್ದು ಸಾಕು, ಬನ್ನಿ ಕೈಕಲ್ ತೊಳೆದುಕೊಂಡು ಊಟ ಮಾಡಿದಿರಂತೆ. ದೇವ ಬಸವೇಶ್ವರ
ಈ ಇಬ್ಬರ ಅಣ್ಣ ತಮ್ಮರ ಪ್ರೀತಿ ಎಷ್ಟೊಂದು ಸೊಗಸಾಗಿದೆ. ಈ ನನ್ನ ಸಂಸಾರ ಹೀಗೆ ನಗುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ನನ್ನ ತಮ್ಮನ ರಾಜುನಾಗೆ ಈ ಅರ್ಜುನ ಸಹ ನನ್ನ ತಮ್ಮನಾಗಿದ್ದರೆ ಈ ಬಡವನ ಪಾಲಿಗೆ ಸಂತೋಷದ ಪಾರವೇ ಇರುತ್ತಿರಲಿಲ್ಲ ತಂದೆ, ಪಾರವೇ ಇರುತ್ತಿರಲಿಲ್ಲ. ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ಇವು ಕಣ್ಣೀರಲ್ಲಪ್ಪ, ನಿಮ್ಮಿಬ್ಬರ ಪ್ರೀತಿ ವಾತ್ಸಲ್ಯ ನೋಡಿ ಆನಂದದ ಪಾಸ್ಪ. ಹಾಗಾದರೆ ಈ ಸಂತೋಷಕ್ಕೆ ಎಲ್ಲರೂ ಕೂಡಿ ಆಡೋಣವೇ? ಪ್ರೀತಿ
ಅಡ್ರೆಸ್ ಸರಿ ಸರಿ ಬಹಳ ದನ್ಕೊಂಡ್ರಿ ಊಟ ಮಾಡ್ತೀರಿ ಏನ ಅಡ್ರೆಸ್ ತಲೆಯ ಮೇಲೆ ಮಾಸಾರದ ಬಡಕೊನ್ನಿ ಅರ್ಜುನ, ಗಂಡದೆಯ ಗಂಡು ಎಂದು ಬಿರುದು ಪಡೆದ ಈ ಶ್ರೀಮಂತನ ಮನೆಗೆ ಬಂದು ಬಾಳಿಗೆ ಬಂದಂತೆ ಸೊಕ್ಕಿನಿಂದ ಬಗಳುತ್ತಿರುವೆಯ ಕೆಟ್ಟ ಕುನ್ನಿಯ ಅರ್ಜು. ಅಂದು ನಾನೇಕೆ ನಿನ್ನನ್ನು ಸುಮ್ಮನೆ ಬಿಟ್ಟೆ ಗೊತ್ತಾ? ನಿನ್ನನ್ನು ಒಂದೇ ಏಟಿಗೆ ಮುಗಿಸಿ ನಿನ್ನ ಎಣ ಪಾತಾಳಕ್ಕೆ ಕಳಿಸುವುದು ಹತ್ತೂರು ಒಡೆಯನಾದ ಈ ಶ್ರೀಮಂತನಿಗೆ ಅಸಾಧ್ಯ ಮಾತಲ್ಲ. ಬಟ್ ನಿನ್ನನ್ನು ಈಗಲೇ ಮುಗಿಸಿದ್ರೆ ನಾ ಎಣಿತಿರುವ ಕ್ರಾಂತಿಕಾರಿ ನಾಟಕ ಮುಂದುವರಿಯೋದಿಲ್ಲ. ಹೇಗಾದರೂ ಮಾಡಿ ಮೊದಲ ಉಪಾಯದಿಂದ ನಿನ್ನ ತಂದೆಯಲ್ಲಿರುವ ದೇವಸ್ಥಾನದ ಒಡವೆಗಳನ್ನು ತೆಗೆದುಕೊಂಡು ಕೊನೆಗೆ ನಿಮ್ಮಿಬ್ಬರನ್ನು ಯಮನ ದರ್ಶನಕ್ಕೆ ನಾ ಕಳಿಸದಿದ್ದರೆ ನನ್ನ ಹೆಸರು ಸ್ಮಗ್ಬಾರ್ ಶ್ರೀಮಂತ ಪ್ರತಾಪನೇ ಅಲ್ಲ. ಪಾತಾಳ ಗಂಗೆ ಪವಿತ್ರವೆಂದು ತಿಳಿದು ಈಜು ಬರದವನ್ನು ನದಿಗೆ ದುಡಿಸಿದರೆ ಸುಳಿಯಲ್ಲಿ ಸಿಕ್ಕು ಸಾಯುವನು ವಿನಃ ಈಜಿ ದಡವನ್ನಂತೂ ಸೇರಲಾರ.